ಹಲೋ ಮತ್ತೊಂದು ವಿಡಿಯೋ. ನಾನು ಸಿಹಿ. ಈ ಒಂದು ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿರೋಂಥ ಲೇಡಿ ಫಿಂಗರ್ ಇರುತ್ತಲ್ಲ, ಅಂದರೆ ಬೆಂಡೆಕಾಯಿ, ಅದರದ್ದು ಕೆರಟಿನ್ ಹೇರ್ ಟ್ರೀಟ್ಮೆಂಟ್ ಅಟ್ ಹೋಮ್ ಹೇಗಿರುತ್ತೆ ಏನೋ ನಂಗೆ ಗೊತ್ತಿಲ್ಲ. ಟ್ರೈ ಮಾಡ್ತಾಯಿದ್ದೀನಿ, ಅದು ವರ್ಕ್ ಆಗುತ್ತಾ ಇಲ್ವಾ ಅಂತ ನೋಡೋಣ. ಆ್ಯಂಡ್ ತುಂಬ ಜನಕ್ಕೆ ನನ್ನ ವಿಡಿಯೋ ಇಷ್ಟ ಆಗ್ತಿದೆ. ಅವರು ಇಷ್ಟಪಟ್ಟು ಕಮೆಂಟ್ ಮಾಡ್ತಿದ್ದಾರೆ. ಅವ್ರವ್ರ ಒಪಿನಿಯನ್ ಅವ್ರು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರ ಕಮೆಂಟ್ ಎಲ್ಲ ಓದಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲಿವರೆಗೂ ವೀಡಿಯೋಸ್ನೆಲ್ಲ ನೋಡಿ ಅದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯನ ತಿಳಿಸ್ತಿದ್ದೀರಲ್ಲ, ಅದೇ ನನಗೆ ದೊಡ್ಡ ಖುಷಿ. ನಾನೀಗ ಸ್ವಲ್ಪ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಸಣ್ಣ ಸಣ್ಣ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಒಂದು ಬೌಲ್ ತುಂಬ ಆಗೋಷ್ಟು ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಅದಕ್ಕೆ ಆ ಬೌಲ್ ತುಂಬ ಆಗೋಷ್ಟು ನೀರು ಹಾಕ್ಬಿಟ್ಟು ಓವರ್ ನೈಟ್ ಬಿಟ್ಟಿದ್ದೀನಿ ಸೋಕ್ ಮಾಡೋದಕ್ಕೆ. ಸೋಕ್ ಮಾಡಿದ್ರೇ ಅದರಲ್ಲಿರೋ ಲೋಳೆ ಅಂಶ ಎಲ್ಲ ಬಿಟ್ಕೊಳ್ಳೋದು. ಈಗ ನೀವು ನೋಡ್ತಾ ಇರೋದು ಆಫ್ಟರ್ ನಾನು ಮಾರ್ನಿಂಗ್ ತೆಗೆದಿರೋದು. ಮಾರ್ನಿಂಗ್ ತೆಗೆದು ನೋಡಿದೆ, ಮತ್ತೆ ನಾನು ಹಚ್ಚಿದ್ದು ಮಧ್ಯಾಹ್ನ. ಈ ಥರ ಆಗಿದೆ. ನನಗೆ ಲೇಡಿ ಫಿಂಗರು ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಅದು ಅಂಟಂಟಿರುತ್ತಲ್ಲ, ಹಾಗಾಗಿ ಅದ್ರದ್ದು ಫುಲ್ಲು ಕಂಪ್ಲೀಟಾಗಿ ಸೋಕ್ ಮಾಡಿಟ್ರೆ ನಾವು ಏನು ನೀರು ಹಾಕಿರ್ತೀವಿ ಅದು ಈ ಥರ ಒಂದು ಸ್ಮೂತ್ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ. ಓಕೆ, ಇದೆಲ್ಲ ರೆಡಿ ಆಗಿದೆ, ಇನ್ನೇನು ಹಚ್ಚಬೇಕಷ್ಟೆ. ನಾನು ಇದನ್ನು ಮಧ್ಯಾಹ್ನ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡಿಕೊಂಡು ಇಟ್ಟು ಮಧ್ಯಾಹ್ನ ಯೂಸ್ ಮಾಡೋಣ ಅಂತ ಸೈಡಿಗೆ ಇಡ್ತಾ ಇದ್ದೀನಿ. ಆ್ಯಂಡ್ ಫುಲ್ ವಿಡಿಯೋ ನೋಡಿ, ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ನಿಮಗೆ ಗೊತ್ತಾಗಬೇಕು ಅಲ್ವಾ. ಯಾಕಂದರೆ ನೀವು ಟ್ರೈ ಮಾಡಬೇಕಾ ಬೇಡವಾ ಅಂತಲೂ ಹೇಳ್ತೀನಿ ನಾನು. ಇನ್ನು ಮಧ್ಯಾಹ್ನಕ್ಕೆ ಊಟದ ಟೈಮು. ಸೊ ನಾನು ಫುಡ್ ರೊಟ್ಟಿನೂ ಕೂಡ ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಊಟಕ್ಕೆ ಒಂದು ಬೌಲ್ ಆಗೋಷ್ಟು ರೈಸ್ ತೊಗೊಂಡಿದ್ದೀನಿ. ಜೊತೆಗೆ ಸಾಂಬಾರು ಏನು ಅಂತ ಅಂದರೆ ಬಸಳೆ ಸೊಪ್ಪಿನ ಸಾಂಬಾರು. ಇದಕ್ಕೆ 3 ಥರ ಕಾಳು ಹಾಕಿದ್ದೀನಿ. ಎಲ್ಲ ಹಾಕ್ಬಿಟ್ಟು ಮಾಡಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ 2 ಮಿಡಿ ಉಪ್ಪಿನ ಪೀಸಸ್ಸು, ನೀರಲ್ಲಿ ನೆನೆ ಹಾಕಿಟ್ಟಿದ್ದು, ಮತ್ತು ಮಿಡಿ ಮಾವಿನಕಾಯಿ, ಅದ್ರ ಜೊತೆಗೆ ಮೊಸರು, ಸ್ವಲ್ಪ ಆನಿಯನ್, ಇದೆಲ್ಲವೂ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬಟ್ ಇದಕ್ಕೆ ನನಗೆ ರೊಟ್ಟಿ ಇರಬೇಕಿತ್ತು ಅನ್ನಿಸ್ತು. ರಾಗಿ ರೊಟ್ಟಿ, ಗೋಧಿ ರೊಟ್ಟಿ ಏನಾದರೂ ಓಕೆ. ನನಗೆ ರೊಟ್ಟಿ ಜಾಸ್ತಿ ಇಷ್ಟಪಟ್ಟು ತಿಂತೀನಿ ಮಧ್ಯಾಹ್ನ ಟೈಮಲ್ಲಿ. ರೈಸು ಓಕೆ. ಇದಿಷ್ಟು ನನ್ನ ಮಧ್ಯಾಹ್ನದ ಊಟ. ಅದಾದಮೇಲೆ ಹೇಗಿದ್ದರೂ ಸಮ್ಮರ್ ಅಲ್ವಾ, ಹಾಗಾಗಿ ಫ್ರೂಟ್ಸಲ್ಲಿ ಕಲ್ಲಂಗಡಿ ಹಣ್ಣು ತೊಗೊಂಡೆ, ಜೊತೆಗೆ ಗ್ರೇಪ್ಸ್. ನಮ್ಮ ಮನೇಲಿ ಫ್ರೂಟ್ಸ್ ಯಾವಾಗಲೂ ಇರುತ್ತೆ, ಮಗು ಇರೋದ್ರಿಂದ ಇರುತ್ತೆ, ಮತ್ತು ಫ್ರೂಟ್ಸ್ ಸ್ವಲ್ಪ ಸ್ವಲ್ಪ ಆದರೂ ತಿಂತಾ ಇರ್ತೀವಿ. ಓಕೆ, ಈಗ ಮಧ್ಯಾಹ್ನ ಆಯಿತು. ಅದು ನಾನೇನು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಆ ಒಂದು ಹೇರ್ ಪ್ಯಾಕ್, ಹೇರ್ ಮಾಸ್ಕ್ ಅಥವಾ ಕೆರಟಿನ್ ಟ್ರೀಟ್ಮೆಂಟ್ನ ಹಾಕೋ ಸಮಯ ಬಂದೇ ಬಿಡ್ತು. ಬಿಫೋರ್ ನನ್ನ ಹೇರ್ ಯಾವ ರೀತಿ ಇದೆ ನೋಡ್ತಾ ಇರ್ಬೋದು. ರಫ್ ಇದೆ. ರಫ್ ಮೀನ್ಸ್ ನಾನು ಯಾವುದೇ ರೀತಿ ಕಾಂಬ್ ಮಾಡಿಲ್ಲ, ಬಿಡಿಸಿಲ್ಲ. ಜಸ್ಟು ಕೂದಲು ಎಣ್ದಿದ್ನಲ್ಲ ಅದು ತೆಗೆದು ಕೈಯಿಂದನೇ ಸ್ವಲ್ಪ ತೆಗಿತಾ ಇದ್ದೀನಿ. ನಾವು ಏನೇ ಮಾಸ್ಕು, ಏನೇ ರೆಮಿಡಿ, ಏನೇ ಹಚ್ಚಬೇಕು ಅಂದರೂ ಅದರಲ್ಲಿರೋ ಸ್ವಲ್ಪ ತೆಗಿಬೇಕಾಗುತ್ತೆ. ಇಲ್ಲಾಂದರೆ ಏರ್ ಫಾಲ್ಗೆ ಅದೇ ಮೇನ್ ರೀಸನ್ ಆಗುತ್ತೆ. ನಾನು ಕೈಯಿಂದನೇ ತೆಗೆದು ಪೂರ್ತಿ ಕೂದಲಿಗೆ ಹಚ್ತಾ ಇದ್ದೀನಿ. ನಾಟ್ ಸ್ಕ್ಲ್ಯಾಲ್ಪ್. ನಾನು ಸ್ಕ್ಲ್ಯಾಲ್ಪಿಗೆ ಹಚ್ತಾ ಇಲ್ಲ, ಜಸ್ಟ್ ಕೂದಲಿಗೆ ಎಲ್ಲ ಕೂದಲು ಪೋಷನ್ ಮಾಡಿಕೊಂಡು, ಅಂದರೆ ಭಾಗ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಕೂದಲು ತೊಗೊಂಡು ಹಚ್ತಾ ಇದ್ದೀನಿ. ಯಾಕಂದರೆ ನನ್ನ ಕೂದಲು ಸ್ವಲ್ಪ ತಿಕ್ಕಿದೆ. ಒಂದೇ ಸಲ ಹಚ್ಚಕ್ಕೆ ಹೋದರೆ ಒಂದು ಕಡೆ ಹೋಗಿರುತ್ತೆ, ಒಂದು ಕಡೆ ಹೋಗಿರಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ಕೂದಲು ತೊಗೊಂಡು ಹಚ್ತಾ ಇದ್ದೀನಿ. ಈ ಸೈಡ್ ಆದಮೇಲೆ ಈ ಕಡೆ ಸೈಡು, ಮತ್ತು ಹಿಂದೆ, ಮತ್ತು ಕೂದಲೆಲ್ಲ ಎತ್ತಿ ಕಟ್ಟಾದಮೇಲೆ ಮತ್ತೆ ಒಂದು ಸಲ ಹಾಕಿದ್ರೆ ಆಗುತ್ತೆ ಅಂತ ಪೂರ್ತಿ ಹಚ್ತಾ ಇದ್ದೀನಿ. ಹೇಗಿದ್ರು ಒಂದು ಬೌಲ್ ತುಂಬ ಇತ್ತಲ್ಲ. ಓಕೆ, ಎಲ್ಲ ಮುಗೀತು. ಕಂಪ್ಲೀಟಾಗಿ ಹಚ್ಚೋದೇ ಒಂದು ದೊಡ್ಡ ಟಾಸ್ಕು. ಅಲ್ಲೆಲ್ಲ ಫ್ಲೋರೆಲ್ಲ ಆಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಹೊರಗಡೆ ಹೋಗಿ ಹಚ್ಕೊಂಡು ಬಂದೆ. ಈ ರೀತಿ ಕಾಣಿಸ್ತಾ ಇದೆ. ಇನ್ನು ಬಾಕಿ ಏನು ಉಳಿದಿತ್ತು ಬೌಲಲ್ಲಿ ಅದನ್ನು ಕೂಡ ತೆಗೆದು ಮೇಲೆ ಕೂದಲಿರುತ್ತಲ್ಲ ಅಲ್ಲೆಲ್ಲ ಹಾಕ್ಕೊಂಡು ಸ್ವಲ್ಪ ಸರಿ ಮಾಡಿಕೊಂಡೆ. ಈಗ ಹೇಗಿದ್ದರೂ ಫೇಸು ಸ್ವಲ್ಪ ಜೆಲ್ಲಿ ಆಗೋಗಿದೆ. ಹಾಗಾಗಿ ಆಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ನ್ಯಾಚುರಲ್ ಆಲೋವೆರಾ ಬರುತ್ತಲ್ಲ, ನೀವು ನೋಡ್ತಾ ಇರ್ಬೋದು. ನೀವೇ ಈಗ ಯಾರ್ಯಾರು ವೀಡಿಯೋ ನೋಡ್ತಿದ್ದೀರೋ ಅವರು, ನಮ್ಮ ಫೋರೆಡ್ ಇರುತ್ತಲ್ಲ, ಅಂದರೆ ಹಣೆ, ನೀವು ಒಂದು ಸಲ ಉಬ್ಬನ್ನ ಮೇಲೆ ಎತ್ತಿ ನೋಡಿ. ನಿಮಗೆ ಫೈನ್ ಲೈನ್ಸ್ ಏನಾದರೂ ಬರುತ್ತಾ ಅಂದರೆ 1 ಲೈನು, 2 ಲೈನು, 3 ಲೈನು, ಆ ಥರ 5-6 ಲೈನ್ ಬರುತ್ತೆ. ಆ ಥರ ಬರುತ್ತಾ ಇಲ್ವಾ ಅಂತ ನೋಡ್ಕೊಳ್ಳಿ. ಆ ಥರ ಬಂದರೆ ನಮ್ಮ ಸ್ಕಿನ್ ಲೂಸ್ ಆಗಿದೆ ಅಂತ ಅರ್ಥ. ಆಲ್ರೆಡಿ ಸ್ವಲ್ಪ ಲೂಸ್ ಆಗಿ ಸ್ವಲ್ಪ ಮಾಂಸಖಂಡಗಳೆಲ್ಲ ಏಜಿಂಗ್ ಥರ ಆಗ್ತಾಯಿದೆ ಅಂತ ಅರ್ಥ. ಅಂದರೆ ಏಜಿಂಗ್ ಅಂದರೆ ಏಜಲ್ಲ, ಸ್ಕಿನ್ನಲ್ಲಿ ಏಜಿಂಗ್ ಆಗ್ತಾಯಿದೆ ಅಂತ. ಅದೆಲ್ಲ ಕಂಟ್ರೋಲ್ ಮಾಡಬೇಕಂದ್ರೆ ನಾವು ವಾರದಲ್ಲಿ ಒಂದು ಸಲ ಆಯಿಲ್ ಮಸಾಜ್ ಮಾಡಬೇಕು. ಅದಕ್ಕೆ ಸಾಫ್ರಾನ್ ಅಥವಾ ಸ್ಯಾಂಡಲ್ವುಡ್, ಈ ಥರ ಟೊಮ್ಯಾಟೊ, ಮತ್ತು
ಪ್ಯೂರ್ ಕೋಕೋನಟ್ ಆಯಿಲು, ಆಲೋವೆರಾ ಏನೇನಿರುತ್ತೆ ಮನೇಲಿ ಯೂಸ್ ಮಾಡಿಕೊಂಡು ನಾವು ಅದನ್ನು ಸ್ವಲ್ಪ ಅಪ್ಪರ್ ಪೋರ್ಷನಲ್ಲಿ ಮಸಾಜ್ ಮಾಡ್ಕೊಂಡು ಹೋದರೆ ಆ ಸ್ಕಿನ್ ಏನು ನಮಗೆ ಕಣ್ಣತ್ರ ಮತ್ತು ಹಣೆ ಹತ್ರ ಏನು ನಮಗೆ ಲೈನ್ಸ್ ಬರುತ್ತೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಓನ್ಲಿ ಮಸಾಜ್ ಮಾಡಿದ್ರೆ ಮಾತ್ರ. ನಾನು ಅಲ್ಲಿ ಹಣೆ ಹತ್ರ ಎಲ್ಲ ಮಸಾಜ್ ಮಾಡಿದೆ, ಕಣ್ಣತ್ರ ಮಸಾಜ್ ಮಾಡಿದೆ, ಮತ್ತು ಕತ್ತತ್ರ ಕೂಡ ಲೈನ್ಸ್ ಬಂದಿರುತ್ತೆ ಅದನ್ನು ಕೂಡ ಮಸಾಜ್ ಮಾಡಿದ್ದೀನಿ, ಮಾಡ್ತಾ ಇರ್ತೀನಿ. ಹಾಗಾಗಿ ನಂಗೆ ಅಷ್ಟು ಬರ್ತಾಯಿಲ್ಲ. ಇದು ಇನ್ನು ಆಫ್ಟರ್ ಹೇರ್ ವಾಶ್ ನೀವು ನೋಡ್ತಾ ಇರೋದು. ಫುಲ್ಲು ಹೇರ್ ವಾಶ್ ಮಾಡ್ಕೊಬಂದು ಹೊರಗಡೆ ಡ್ರೈ ಮಾಡ್ತೀನಲ್ಲ ನಾನು ಬಿಸಿಲಲ್ಲಿ. ಸೊ ಇದು ನನ್ನ ವೆಟ್ ಹೇರಲ್ಲಿ ತೆಗೆದಿರೋಂಥ ವೀಡಿಯೋ. ಅಂದರೆ ಅದು ಹೇರ್ ಪ್ಯಾಕ್ ಹಚ್ಚಿ ಆದಮೇಲೆ, ಕೆರಾಟಿನ್ ಟ್ರೀಟ್ಮೆಂಟ್ ಆದಮೇಲೆ ಇನ್ನು ಈಗ ನೋಡ್ತಾ ಇರೋದು ಒಂದು 90% ಕೂದಲು ಒಣಗಿದೆ. ನನ್ನ ಪ್ರಕಾರ ಇದು ವರ್ಕ್ ಆಗಿದೆಯಾ ಇಲ್ವಾ ಅನ್ನೋ ಪ್ರಶ್ನೆಗೆ ಅಷ್ಟೇನು ವರ್ಕ್ ಆಗಿಲ್ಲ. ನನಗೇನು ಸ್ಮೂತ್ನಿಂಗ್ ಅಂತ ಅನ್ನಿಸ್ಲಿಲ್ಲ. ಕಂಪ್ಲೀಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ನೋಡಿದ್ನಲ್ಲ, ಅಷ್ಟಾಗೇನು ರಿಸಲ್ಟ್ ಸಿಕ್ಕಿಲ್ಲ. ಬಟ್ ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಾ ಇಲ್ವಾ ಅನ್ನೋ ಪ್ರಶ್ನೆಗೆ ನಿಜ ನಾನು ಟ್ರೈ ಮಾಡಲ್ಲ, ಇದೇ ಲಾಸ್ಟು. ಬೇಕಿದ್ದರೆ ಆಲೋವೆರಾನ ಟ್ರೈ ಮಾಡ್ತೀನಿ, ಲೇಡಿ ಫಿಂಗರ್ನೆಲ್ಲ ಟ್ರೈ ಮಾಡಲ್ಲ. ನೀವು ನೋಡ್ತಾ ಇರೋರು ಹೇಳಬೇಕು ಇದು ವರ್ಕ್ ಆಗಿದೆಯಾ ಇಲ್ವಾ ಮೊದಲು ಮತ್ತು ನೆಕ್ಸ್ಟು ಏನಾದರೂ ಚೆನ್ನಾಗಿದೆಯಾ ಇಲ್ವಾ ಅಂತ ನೀವು ಹೇಳಿ, ನಿಮಗೇನಾದರೂ ಡೌಟ್ ಇದ್ದರೆ. ನನ್ನ ಪ್ರಕಾರ ಒಂದು 100ಗೆ ಒಂದು 30% ಅಷ್ಟು ವರ್ಕ್ ಆಗಿದೆ ಅಷ್ಟೇ. ಸೊ ಹಾಗಾಗಿ ಮಾಡೋದು ಬಿಡೋದು ನಿಮ್ಗೇನಾದ್ರು ಇಷ್ಟ ಇತ್ತು ಅಂದರೆ ನೀವು ಟ್ರೈ ಮಾಡ್ಬೋದು, ಇಲ್ಲಾಂದರೆ ಬೇಡ ಅಂತ ಹೇಳ್ತೀನಿ. ಇದ್ರ ಬದಲು ಬೇರೆ ಏನಾದರೂ ಹೇರ್ ಪ್ಯಾಕ್, ಆಲೋವೆರಾ ಅಥವಾ ನಾರ್ಮಲಾಗಿ ಹೇರ್ ಕೆರಾಟಿನ್ ಟ್ರೀಟ್ಮೆಂಟ್ದು ಕ್ರೀಮ್ ಬರುತ್ತೆ ಅದನ್ನು ಹಚ್ಚಿದ್ರೆ ಓಕೆ. ಇದಿಷ್ಟು ಇವತ್ತಿಂದು ಕೆರಾಟಿನ್ ಟ್ರೀಟ್ಮೆಂಟ್ ಅಟ್ ಹೋಮ್ ಬೆಂಡೆಕಾಯಿ ಯೂಸ್ ಮಾಡಿಕೊಂಡು. ಅಷ್ಟಾಗೇನು ರಿಸಲ್ಟ್ ಸಿಕ್ಕಲಿಲ್ಲ. ಅದೆಲ್ಲ ಆದಮೇಲೆ ಸ್ವಲ್ಪ ಹೇರ್ ಸರಮ್ನ ಹಚ್ಕೊಂಡು ಮತ್ತೆ ಕೂದಲನ್ನ ಕಂಪ್ಲೀಟ್ ಹೇರ್ ಡ್ರೈ ಮಾಡಿ, ಆ್ಯಸ್ ಯೂಶಲಿ ನಂದು ಪ್ರೊಟೆಕ್ಟಿವ್ ಹೇರ್ ಸ್ಟೈಲ್ ಇರುತ್ತಲ್ಲ, ಅಂದರೆ ಬ್ರೈಡ್ ಹೆಣ್ದ್ಬಿಟ್ಟು ಹೇರ್ ಸ್ಟೈಲ್ ಮಾಡಿಕೊಂಡೆ. ಮತ್ತು ಕೆಲವೊಂದಷ್ಟು ಜನ ಕಮೆಂಟ್ ಮಾಡಿದರು, ನೀವು ಹೇರ್ ರೀಗ್ರೋ ಮಾಡ್ತೀರಾ ಅಂತ. ಆ ಪ್ರಶ್ನೆಗೆ ಉತ್ತರ ಎಸ್ ಮಾಡ್ತೀನಿ. ಹಾಗೆ ನಮಗೂ ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿರಿ. ಅಂದರೆ 90 ಡೇಸ್ ಅಥವಾ 6 ಮಂತ್ ನಿಮ್ಮ ಒಂದು ಲಾಂಗ್ ಹೇರ್ ಆರ್ ಒಂದು ಹೇರ್ ರೋಟೀನ್ ಹೇಗಿರುತ್ತೆ ಅಷ್ಟು ದಿನ ತಗೊಂಡು ನೀವು ರೆಗ್ಯುಲರಾಗಿ ವೀಡಿಯೋ ಹಾಕಿ ಅಂತ. ನಾನು ಕೂಡ ಅದೇ ಐಡಿಯಾದಲ್ಲಿದ್ದೀನಿ. ಜಾಸ್ತಿ ವೀಡಿಯೋ ಹಾಕಬೇಕು, ಇನ್ನೂ ಹೆಚ್ಚಾಗಿ ವೀಡಿಯೋ ಹಾಕಬೇಕು ಅಂತ. ಆದರೆ ನನಗೆ ಇವಾಗ ಸ್ವಲ್ಪ ಟೈಮ್ ಅಷ್ಟು ಸಿಗ್ತಾ ಇಲ್ಲ, ಬ್ಯುಸಿ ಆಗಿದ್ದೀನಿ ನಿಜವಾಗ್ಲೂ. ಎಡಿಟ್ ಮಾಡೋದಕ್ಕೆ, ಅದನ್ನು ಶೂಟ್ ಮಾಡೋದಕ್ಕೆ, ಕೊನೆಗೆ ಅಪ್ಲೋಡ್ ಮಾಡೋದಕ್ಕೆ ಇಂಟರ್ನೆಟ್ ಪ್ರಾಬ್ಲಮ್ ಎಲ್ಲವೂ ಕೂಡ ಬಂದುಬಿಡುತ್ತೆ. ಅಟ್ಲೀಸ್ಟ್ ಲಾಂಗ್ ವಿಡಿಯೋ ಹಾಕಲಿಲ್ಲ ಅಂದರೂ ಶಾರ್ಟ್ ವಿಡಿಯೋ ಹಾಕೋಕ್ಕಾದರೂ ಟ್ರೈ ಮಾಡ್ತಾ ಇದ್ದೀನಿ. ಇನ್ನು ಅದೇ ದಿನ ನಾವು ಸ್ವಲ್ಪ ಗೋಲ್ಡ್ ಶಾಪಿಂಗ್ ಇತ್ತು, ಅದ್ರದ್ದು ಬ್ಲಾಗು ಇದಕ್ಕೆ ಸೇರಿಸೋಣ ಅಂದರೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ, ನೋಡೋಕ್ಕೆ ನಿಮಗೂ ಬೋರ್ ಆಗಿಬಿಡುತ್ತೆ ಅಂತ ನಾನು ಹಾಕಿಲ್ಲ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಇದನ್ನು ಹಾಕ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.